ಮಾಡಿ ಏನ್ ಕಾಣಿಸ್ತಾ ಇದೆ ನೋಡಿ. ಗೊತ್ತಾಗ್ತಾ ಇದೆ ಸರ್. ಇನ್ನೊಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ, ಗೊತ್ತಾಗ್ತದೆ. ಗಮನಿಸ್ತಾ ಇರಿ. ಯಾರಾದ್ರೂ ಕಾಣಿಸ್ತಾರ ನೋಡಿ, ಏನಾದ್ರೂ ಕಾಣಿಸ್ತದ ನೋಡಿ. ನೀವು ಹೋಗಿ ಇಳಿದಿದ್ದೀರಲ್ವಾ, ಆ ಜಾಗ ಹೇಗೆ ಅನಿಸ್ತಾ ಇದೆ ನೋಡಿ. ಅದೇನು ಕತ್ತ ಕತ್ತ ಅನಿಸ್ತಿದೆ ಸರ್. ಓಕೆ, ಏನಾದ್ರೂ ಕಾಣಿಸ್ತದ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಏನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಸರ್. ಓಕೆ, ನಾನೀಗ 1 ರಿಂದ 5 ಕೌಂಟ್ ಮಾಡ್ತೀನಿ. ನೀವು ಈಗ ಇನ್ನೂ ಆಳವಾದ ಧ್ಯಾನ ಸ್ಥಿತಿಗೆ ಜಾರ್ತಾ ಇದ್ದೀರಿ. ಆಯ್ತಾ? ವೆರಿ ಗುಡ್. 1 ಡೀಪರ್, 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 ಡೀಪರ್. ಆ ಧ್ಯಾನ, ಆ ಧ್ಯಾನ, ಡೀಪರ್, ಡೀಪರ್, ಡೀಪರ್. 3 ಡೀಪರ್, ಡೀಪರ್, ಡೀಪರ್. Four D D ಆ ಧ್ಯಾನದಲ್ಲಿದ್ದೀರಿ. ಆ ಆಳವಾದ ಧ್ಯಾನದಲ್ಲಿದ್ದೀರಿ. ಡಿ 5 ಡಿ ಡಿ. ವೆರಿ ಗುಡ್. ನೀವೀಗ ನಿಮ್ಮ ಹಿಂದಿನ ಜನ್ಮದಲ್ಲಿದ್ದೀರಿ. ಅಲ್ಲಿ ನೀವೆಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ನಿಮ್ಗೇನ್ ಕಾಣಿಸ್ತಾ ಇದೆ, ಅಬ್ಸರ್ವ್ ಮಾಡಿ ಹೇಳಿ ಸ್ವಲ್ಪ. ಇದು ಗೊಂಬೆ ಗತೆ ನರಸಿಂಹ ಮೂರ್ತಿ ಕಾಣಿಸ್ತಾ ಇದೆ ಸರ್. ಓಕೆ, ವೆರಿ ಗುಡ್. ಏನದು ನೋಡಿ, ಸ್ವಲ್ಪ ಇನ್ನೂ ಸ್ವಲ್ಪ ದಿಟ್ಟಿಸಿ ನೋಡಿ.
ಮತ್ತೆ ಅಲ್ಲಿ ಅಕ್ಕಪಕ್ಕ ಸುತ್ತಲೂ ಯಾರಾದ್ರೂ ಇದ್ದಾರಾ? ಸ್ವಲ್ಪ ನೋಡಿ. ಅದ್ರ ಬಾಜು ಲಕ್ಷ್ಮಿ ಮೂರ್ತಿ ಅದು ಗೊಂಬೆಗತೆ ಕಾಣಿಸ್ತದೆ. ಓಕೆ. ಅದು ಎಲ್ಲಿದು? ಯಾವ ಜಾಗ? ನೋಡ್ತೀವಿ ಗೊತ್ತಾಗ್ತದೆ ನೋಡಿ ಸ್ವಲ್ಪ. ಅದೊಂಥರ ಆಕಾಶದಲ್ಲಿ ಕಾಣಿಸ್ದಾಗ ಆಗ್ತಿದೆ sir. ಓಕೆ. ಮತ್ತೆ ಅದರಲ್ಲಿ ನೀವು ಎಲ್ಲಿದ್ದೀರಿ ನೋಡಿ, ಏನ್ ಕಾಣಿಸ್ತಾ ಇದೆ, ನೀವೆಲ್ಲಿದ್ದೀರಿ ಅಂತ ನೋಡಿ. ಒಂದ್ ಸಣ್ಣ ಮಗು ಗೊಂಬೆಗತೆ ಕಾಣಿಸ್ತಾ ಇದೆ sir. ಓಕೆ. ಅದು ನೀವೇನಾ ನೋಡಿ ಸ್ವಲ್ಪ. ಗೊತ್ತಾಗ್ತಾ ಇಲ್ಲ ಸರ್. ಓಕೆ. ಹಾಗೆ ನೀವು ಆ ಜನ್ಮದಲ್ಲಿ ನಿಮ್ಮ ಮನೆಗೆ ಹೋಗಿ ನೋಡೋಣ. ನಿಮ್ಮ ಮನೆ ಕಾಣಿಸ್ತಾ ಇದೆಯಾ ನೋಡಿ. ಏನ್ ಕಾಣಿಸ್ತಾ ಇದೆ? ಅವ್ರು ಯಾವ್ದೋ ಒಂದು ಹುಡುಗ ಕಾಣಿಸ್ತದೆ sir. ಓಕೆ. ಏನ್ ಮಾಡ್ತಾ ಇದ್ದಾರೆ ಆ ಹುಡುಗ ನೋಡಿ. ಗೊತ್ತಾಗ್ತಾ ಇಲ್ಲ sir. ಆ ಹುಡುಗ ಯಾವ ಬಣ್ಣದ ಬಟ್ಟೆ ಹಾಕೊಂಡಿದ್ದಾನೆ ನೋಡಿ. ಚೆಕ್ಸ್ ವೈಟ್ ಕಲರ್ ಒಂಥರ. ಓಕೆ. ಕಾಲಿನಲ್ಲಿ ಪಾದರಕ್ಷೆ ಹಾಕೊಂಡಿದ್ದಾನ ನೋಡಿ. ಹ್ಮ್ ಹಾಕೊಂಡಿದ್ದಾನೆ ಸರ್. ಓಕೆ. ಅವನಿಗೆ ಎಷ್ಟು ವರ್ಷ ವಯಸ್ಸಿರ್ಬೋದು ನೋಡಿ ಆ ಹುಡುಗನಿಗೆ. ಒಂದು 16 17 ವಯಸ್ಸು ಇರ್ಬೇಕು ಸರ್. ಓಕೆ. ಏನ್ ಮಾಡ್ತಾ ಇದ್ದಾನೆ ಆ ಹುಡುಗ? ಪಾದರಕ್ಷೆಗಳು, ಅದು ಸ್ವಾಮೀಜಿ ಪಾದರಕ್ಷೆಗಳು ಇರ್ತಲ್ಲ ಆ ತರ ಕಾಣ್ತಾ ಇದೆ ಸರ್. ಹ್ಮ್. ಆಯ್ತು, ತೊಂದರೆ ಇಲ್ಲ. ಆ ಹುಡುಗ ಏನ್ ಮಾಡ್ತಾ ಇದ್ದಾನೆ ನೋಡಿ ಅಲ್ಲಿ ಸುತ್ತಮುತ್ತ. ಏನೋ ಕಟ್ಟಿಗೆ ಏನೋ ಕಡಿತಾ ಇದ್ದಾರ ಗೊತ್ತ ಅನಿಸ್ತೀನಿ. ಓಕೆ. ಅವನ ಜೊತೆಗೆ ಮತ್ತೆ ಯಾರಾದ್ರೂ ಇದ್ದಾರಾ ನೋಡಿ. ಏನೋ ಒಂದ್ ತಾಯಿ ಇದ್ದಾಗಿದ್ದಾಳೆ ಸರ್. ಓಕೆ. ಈಗ ಆ ಹುಡುಗನ ಮನೆಗೆ ಹೋಗಿ ನೋಡೋಣ. ಗೊತ್ತಾಗ್ತಲ್ಲ ಸರ್ ಅದು ಹೋಗೋದು. ಅಬ್ಸರ್ವ್ ಮಾಡಿ. ಆ ಹುಡುಗನ ಮನೆ ನೋಡಿ, ಆ ಹುಡುಗನ ತಂದೆ ತಾಯಿ, ಆ ಹುಡುಗನಿಗೆ ಇನ್ನೂ ಯಾರ್ಯಾರು ಇದ್ದಾರೆ ಅದನ್ನೆಲ್ಲ ಗಮನಿಸಿ. ಗೊತ್ತಾಗ್ತದೆ ನೋಡಿ.
ಮನೆ ಗೊತ್ತಾಗುತ್ತೆ ನೋಡಿ. ಒಬ್ಬ ತಾತ ಕಾಣ್ತಾ ಇದ್ದಾನೆ ಸರ್. ಓಕೆ. ಏನ್ ಮಾಡ್ತಾ ಇದ್ದಾರೆ ತಾತ? ಸುಮ್ಮನೆ ಆಗ ಕೂತಿದ್ದಾರೆ ಸರ್. ಹ್ಮ್. ಎಲ್ಲಿ ಅವ್ರ ಮನೆ ಹತ್ರ ಕೂತಿದಾರ? ಹಾ ಸರ್, ಏನೋ ಒಂದು ಮನೆ, ಅದು ಪೂರ್ತಿ ಮನೆ ತರ ಕಾಣ್ತಾ ಇಲ್ಲ ಸರ್, ಒಂಥರ ಬೇರೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅದು. ಓಕೆ. ಮತ್ತೆ ಆ ತ- ಹಂಗೆ ಒಂದ್ ಕಟ್ಟಿ ಮೇಲೆ ಕೂತಿದ್ದಾರೆ. ಆ ತಾತ ಹುಡುಗನಿಗೆ ಏನಾಗ್ಬೇಕು ನೋಡಿ. ಮೊಮ್ಮಗ ಅಂತ ಬರ್ತಾ ಇದೆ sir. ಓಕೆ. ಮತ್ತೆ ಯಾರ್ಯಾರಿದ್ದಾರೆ ನೋಡಿ. ಮತ್ತೆ ಯಾರಾದ್ರೂ ಕಾಣಿಸ್ತಾರ ನೋಡಿ. ಒಂದು ಹುಡುಗಿ ಕಾಣಿಸ್ತು. ಹುಡುಗಿ ಹ್ಮ್. ಏನ್ ಮಾಡ್ತಾ ಇದ್ದಾಳೆ ಹುಡುಗಿ? ಅವಳು ಊಟ ಮಾಡ್ತಾ ಇದ್ದಾಳೆ sir. ಓಕೆ. ಆ ಹುಡುಗನಿಗೆ ಏನಾಗ್ಬೇಕು? ತಂಗಿ ಅಂತ ಬಂತು ಸರ್. ಹೆಂಗೆ ಆಗ್ಬೇಕು? ಓಕೆ. ಮತ್ತೆ ಅವ್ರ ಅಪ್ಪ ಕಾಣಿಸ್ತಾರ ನೋಡಿ. ಇಲ್ಲ ಸರ್, ಕಾಣಿಸ್ತಾ ಇದೆ. ಏನಾದ್ರು ಅವರಪ್ಪ ನೋಡಿ. ಗೊತ್ತಾಗ್ತದೆ ನೋಡಿ, ಗಮನಿಸಿ. ಏನೋ ಒಂದು ಹಳೆ ಚಿತ್ರ ಬರ್ತಾ ಇದೆ ಸರ್. ಹೆಣ್ಣಿನ ಚಿತ್ರ ಬರ್ತಾ ಇದೆಯಾ? ಇಲ್ಲ, ಹೆಣಕ್ಕೆ ಹಾರ ಹಾಕಿರ್ತಾರಲ್ಲ ಆ ತರ ಕಾಣಿಸ್ತಾ ಇದೆ. ಓಕೆ, ಅಂದ್ರೆ ಸತ್ತೋಗಿದ್ದಾರೆ. ಓಕೆ. ಓಕೆ. ಆ ಹುಡುಗನಿಗೆ ಅದರಲ್ಲಿ ನೀವು ಆ ಹುಡುಗನೇನ ಕರೆಕ್ಟ್ ಆಗಿ ನೋಡಿ, ನೀವೇನಾಗಿದ್ದೀರಿ ನೋಡಿ. ನಂದೇನು ಚಿತ್ರಣ ಗೊತ್ತಾಗ್ತಾ ಇಲ್ಲ. ಆ ಹುಡುಗ ನೀವೇನ ಗಮನಿಸಿ, ನೀವೇ ಇರ್ಬೋದಾ ಅಂತ. ಅದು ನೀವೇ. ಏಕೆಂದ್ರೆ ಮೊದಲು ಕಾಣಿಸಿದ್ದು ಅದೇ ಹುಡುಗನೇ. ಆ ಹುಡುಗನಿಗೆ ಮುಂದೆ ಮದುವೆ, ಸಂಸಾರ, ಮಕ್ಕಳು ಏನಾದ್ರು ಆಯ್ತಾ ನೋಡಿ. ಆ ಹುಡುಗನಿಗೆ ಗೊತ್ತಾಗ್ತಾ ಇಲ್ಲ. ಮದುವೆ ಆಯ್ತಾ ನೋಡಿ. ಆ ಹುಡುಗ ಇನ್ನು ಎಷ್ಟು ವರ್ಷ ಬದುಕಿದ್ದ ಅವನ ಇಡೀ ಜೀವನದಲ್ಲಿ ನೋಡಿ. 24 ಅಂತ ನಂಬರ್ ತೋರಿಸ್ತಾ ಇದೆ sir. ಓಕೆ, ವೆರಿ ಗುಡ್. ಆ ಹುಡುಗನಿಗೆ ಏನಾಗಿ ಸಾವು ಬಂತು ನೋಡಿ. ಹಾವು ಕಚ್ತು ಅಂತ ತೋರಿಸ್ತಾ ಇದೆ sir. ಸಾವು ಕಚ್ಚಿ ಸತ್ತೋದು. ಓಕೆ. ಈಗ ಆ ಹುಡುಗನ ದೇಹ, ಅಂದ್ರೆ ನಿಮ್ಮದೇ ಆ ದೇಹದಿಂದ ಆ ಆತ್ಮ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬಂದ ಕೂಡಲೇ ಆ ಆತ್ಮಕ್ಕೆ ಆ ದೇಹವನ್ನು ನೋಡ್ತಾ ಇದ್ರೆ ಯಾವ ರೀತಿ ಭಾವನೆ ಬರ್ತಾ ಇದೆ ನೋಡಿ.
ಆ ದೇಹದಿಂದ ಆತ್ಮ ಈಗ ಹೊರಗಡೆ ಬಂದಿದೆ. ಆತ್ಮ ದೇಹವನ್ನು ನೋಡ್ತಾ ಇದೆ, ನೀವು ನೋಡ್ತಾ ಇದ್ದೀರಿ ಆ ದೇಹ, ಸತ್ತಿರುವ ದೇಹವನ್ನ. ಏನ್ ಅನಿಸ್ತಾ ಇದೆ ನೋಡಿ. ಗೊತ್ತಾಗ್ತದೆ ಸರ್. ಗಮನಿಸಿ, ಇನ್ನೊಂದ್ ಸ್ವಲ್ಪ ಗಮನಿಸಿ. ಆ ಸಾವಿನ ಸಮಯವನ್ನು ನೆನ್ಪು ಮಾಡ್ಕೊಳ್ಳಿ. ಆ ಹುಡುಗನ ಸಾವಿನ ಸಮಯವನ್ನು ಗಮನಿಸಿ. ಸಾವಿನ ನಂತರ ಆ ಆತ್ಮ ದೇಹವನ್ನು ಹೇಗೆ ನೋಡ್ತಾ ಇದೆ ಗಮನಿಸಿ, ಗೊತ್ತಾಗ್ತಾ ಇದೆ ನೋಡಿ. ಹಲೋ ಹಲೋ ಹಲೋ. ಏನ್ ಕಾಣಿಸ್ತಾ ಇದೆ? ಗೊತ್ತಾಗ್ತದೆ ಸರ್. ಓಕೆ, ನೋಡಿ, ಇನ್ನೊಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಆ ಹುಡುಗನ ಸಾವಿನ ಸಮಯವನ್ನ ಗಮನಿಸಿ. ಆ ಜನ್ಮದಲ್ಲಿ ನಿಮ್ಮ ಸಾವಿನ ಸಮಯವನ್ನ ನೆನಪು ಮಾಡ್ಕೊಳ್ಳಿ. ಮತ್ತೆ ಮತ್ತೆ ನೆನಪಿಗೆ ಬರ್ತದೆ ನೋಡಿ. ಆ ದೇಹದಿಂದ ಆತ್ಮ ಹೊರಗಡೆ ಬಂದಿದೆ. ಬಂದ ನಂತರ ಆ ಆತ್ಮನ ಸುತ್ತಲೂ ಕೆಲವು ದೈವಶಕ್ತಿಗಳು ನಿಂತಿದ್ದಾರೆ. ಅವ್ರು ಯಾರಾದ್ರೂ ಕಾಣಿಸ್ತಾರ ನೋಡಿ. ಆ ಹುಡುಗನ ನೀವ್ ಸತ್ತು, ಹೇಳಿ. ನೀವ್ ನೀವ್ ಕಾಣ್ತಾ ಇದ್ದೀರಾ? ಪತ್ರಿಜಿ ಅವರು ಮತ್ತೆ ಕೃಷ್ಣ ಕಾಣ್ತಾ ಇದ್ದಾರೆ ಸರ್. ಆ ಹುಡುಗನ ದೇಹ ನೋಡಿ, ನಿಮಗೆ ಏನು ಅನಿಸ್ತಾ ಇದೆ, ಏನು ಭಾವನೆ ಬರ್ತಾ ಇದೆ ನೋಡಿ. ಸತ್ತು ಹೋದ್ಮೇಲೆ ಆ ಹುಡುಗನಿಗೆ ಏನು ಭಾವನೆ ಆಗ್ತಾ ಇದೆ ನೋಡಿ. ಗೊತ್ತಾಗ್ತದೆ ಸರ್. ಗಮನಿಸಿ, ಗೊತ್ತಾಗ್ತದೆ. ಆ ದೇಹವನ್ನು ನೋಡ್ತಾ ಇದ್ರೆ ಅವನಿಗೆ ಏನು ಅನ್ನಿಸ್ತಾ ಇದೆ? ಅವನಲ್ಲಿ ಏನಾದರೂ ದುಃಖ ಇದೆಯಾ, ಸಂತೋಷ ಇದೆಯಾ, ಏನಾದರೂ ಕೊರತೆ ಅನ್ನಿಸ್ತಾ, ಅಸಮಾಧಾನ ಇದೆಯಾ ನೋಡಿ. ದುಃಖ ಅನಿಸ್ತದೆ ಸರ್. ದುಃಖ. ಹ್ಮ್. ಯಾಕೆ ದುಃಖ ನೋಡಿ? ಯಾಕೆ ದುಃಖ ಆಗ್ತಾ ಇದೆ ನೋಡಿ. ಬೇಗ ಸತ್ಬಿಟ್ಟಲ್ಲ ಅನ್ನೋ ದುಃಖ ಆಗುತ್ತೆ. ಓಕೆ, ಓಕೆ. ಮತ್ತೇನಾದ್ರೂ ಇದೆಯಾ ದುಃಖಕ್ಕೆ ಕಾರಣ? ನಮ್ಗೆ ಈ ಅಜ್ಜ ಅದೆಲ್ಲ ಬಿಟ್ಟು ಹೋಗ್ತಿದ್ದಾನೆ ಅಂತ ದುಃಖ ಅನಿಸ್ತದೆ. ಓಕೆ, ಈಗ ಸಂಪೂರ್ಣವಾಗಿ ಆ ದೇಹದ ಅಂತ್ಯ ಸಂಸ್ಕಾರದ ಸಮಯವನ್ನು ನೆನಪು ಮಾಡ್ಕೊಳ್ಳಿ. ಆ ದೇಹವನ್ನು ಬೆಂಕಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ.
ಆ ಹುಡುಗನೂ ಕೂಡ ಅವನಲ್ಲಿರುವಂತ ಎಲ್ಲ ಆ ದುಃಖವನ್ನ, ದುಗುಡವನ್ನ, ಅಸಮಾಧಾನವನ್ನ ಪೂರ್ತಿಯಾಗಿ ರಿಲೀಸ್ ಮಾಡಿ ಆ ಬೆಂಕಿಗೆ, ಆ ಚಿತೆಯೊಂದಿಗೆ ಹಾಕಿ ಆ ದೇಹಕ್ಕೆ ಬಿಟ್ಟು ಸುತ್ತ ಹಾಕ್ತಾ ಇದ್ದಾನೆ. ಯಾವುದನ್ನು ತಗೊಂಡು ಬರ್ತಾ ಇಲ್ಲ. ಆ ಎಲ್ಲವನ್ನು ಅದೇ ಜನ್ಮದಲ್ಲಿ ಅದೇ ದೇಹದೊಂದಿಗೆ ಸುತ್ತ ಹಾಕ್ತಾ ಇದ್ದಾನೆ. ಅದನ್ನ ಎಲ್ಲ ರಿಲೀಸ್ ಮಾಡಿ ದೇಹದಿಂದ, ಆ ಹುಡುಗನ ಮನಸ್ಸಿನ ಒಳಗಡೆ ಏನಿದೆ ದುಃಖ, ಅಯ್ಯೋ ನಾನು ಬೇಗ ಸತ್ತೋದೆ ಅನ್ನುವ ದುಃಖ ಏನಿದೆ, ಅಸಮಾಧಾನ, ಅದನ್ನ ಆ ದೇಹಕ್ಕೆ ವಾಪಸ್ ಬಿಡಿ. ಎಲ್ಲರನ್ನು ಕಳ್ಕೊಂಡೆ ಬಿಟ್ಟೆ ಅನ್ನುವ ಅಸಮಾಧಾನ ಏನಿದೆ ಅದನ್ನು ಕೂಡ ಆ ದೇಹಕ್ಕೆ ಸಂಪೂರ್ಣ ರಿಲೀಸ್ ಮಾಡಿ, ಅದೆಲ್ಲ ಬೆಂಕಿಯಲ್ಲಿ ಸುಡ್ತಾ ಇರುವ ಆ ದೇಹದೊಂದಿಗೆ ಸುಟ್ಟು ಹೋಗ್ತಾ ಇದೆ. ಎಲ್ಲ ನಿಮ್ಮಿಂದ ಎಲ್ಲ ಹೋಗಿ ಆ ದೇಹವನ್ನು ಸೇರಿಕೊಳ್ತಾ ಇದೆ. ಅನಾವಶ್ಯಕವಾದದ್ದು, ಬೇಡವಾದದ್ದು, ಮಾನಸಿಕ ಗೊಂದಲವಾದದ್ದು ಎಲ್ಲ ದುಃಖ ಏನಿದೆ, ಕಷ್ಟ ನಷ್ಟ ಎಲ್ಲ ಆ ದೇಹವನ್ನೇ ಹೋಗಿ ಸೇರ್ಕೊಳ್ತಾ ಇದೆ. ಆ ದೇಹ ಬೆಂಕಿಯಲ್ಲಿ ಸುಟ್ಟು ಎಲ್ಲವೂ ಭಸ್ಮ ಆಗ್ತಾ ಇದೆ. ಏನ್ ಫೀಲ್ ಆಗ್ತಾ ಇದೆ ನೋಡಿ. ಏನ್ ಅನಿಸ್ತಾ ಇದೆ ಈಗ ಹುಡುಗನಿಗೆ ಮನಸ್ಸಿನಲ್ಲಿ ಭಾವ? ನಗು ಅನಿಸ್ತಾ ಇದೆ. ನಗು. ಹ್ಮ್. ವೆರಿ ಗುಡ್. ಹಾಗೆ ಆನಂದವನ್ನ ಮಾತ್ರ, ಸಂತೋಷವನ್ನ ಮಾತ್ರ ಆ ಹುಡುಗ ತಗೊಂಡು, ದುಃಖ, ಅಸಮಾಧಾನ, ಅತೃಪ್ತಿ ಎಲ್ಲವನ್ನು ಆ ದೇಹದಲ್ಲೇ ಬಿಟ್ಟು ಆ ಅಗ್ನಿಯಲ್ಲಿ ಎಲ್ಲ ಸುಟ್ಟು ಪರಿಶುದ್ಧನಾಗಿ ಬೆಳಕಿನ ರೂಪದಿಂದ ಅವನು ಹಾಗೆ ಮೇಲಿನ ಲೋಕಕ್ಕೆ ಹೋಗ್ತಾ ಇದ್ದಾನೆ. ಯಾವ ಲೋಕಕ್ಕೆ ಅವನು ಹೋದ ಅನ್ನುವುದನ್ನು ಸ್ವಲ್ಪ ನೋಡಿ. ಏನ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇಲ್ಲ ಸರ್. ನೋಡಿ, ಅಬ್ಸರ್ವ್ ಮಾಡಿ. ಮೇಲೆ ಆ ಹುಡುಗ ಸಾವಿನ ನಂತರ ಎಲ್ಲಿಗೆ ಹೋದ ನೋಡಿ. ಮೇಲೆ ಯಾವ ಲೋಕಕ್ಕೆ ಹೋದ, ಎಲ್ಲಿದ್ದಾನೆ ಈಗ ನೋಡಿ. ಗೊತ್ತಾಗ್ತದೆ ನೋಡಿ, ಅಬ್ಸರ್ವ್ ಮಾಡಿ. ಗೊತ್ತಾಗ್ತದೆ. ಓಕೆ. ನೆಕ್ಸ್ಟ್ ಆ ಹುಡುಗ ಯಾವ ಜನ್ಮವನ್ನು ತಗೊಂಡ ನೋಡಿ. ಯಾರೋ ಸನ್ಯಾಸಿ ಕಾಣ್ತಾ ಇದ್ದಾರೆ ಸರ್. ಓಕೆ. ಆ ಸನ್ಯಾಸಿ ಏನ್ ಮಾಡ್ತಾ ಇದ್ದಾರೆ ನೋಡಿ.
ಅವ್ರೇನೋ ಒಂದು ತಾಟ್ ಇಟ್ಕೊಂಡು ಭಿಕ್ಷೆ ಬಿಡ್ತಿದಾರೆ ಕೆಲಸ ಕಾಣಿಸ್ತಿದೆ. ಅದು ನೀವೇನಾ ನೋಡಿ. ಅದು ನೀವೇ ಆಗಿದ್ದೀರಿ. ಆ ಜನ್ಮದಲ್ಲಿ ಎಲ್ಲಿ ನೀವು ಜನ್ಮ ತಗೊಂಡಿದ್ದೀರಿ ನೋಡಿ. ಯಾವ ದೇಶ ಅಥವಾ ಯಾವುದೇ ರಾಜ್ಯ. ಆ ಸನ್ಯಾಸಿಯ ಮನೆ, ತಂದೆ ತಾಯಿ, ಬಂಧು ಬಳಗ ಯಾರಾದ್ರೂ ಗೊತ್ತಾಗ್ತಾರಾ ನೋಡಿ. ತಲೆ ಭಾರ ಅನಿಸ್ತಿದೆ ಸರ್, ಏನು ಗೊತ್ತಾಗ್ತಾ ಇಲ್ಲ ನಂಗೆ. ಇರ್ಲಿ ಇರ್ಲಿ. ನೋಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಯಾರಿದ್ದಾರೆ ನೋಡಿ. ಅವ್ರು ಯಾಕೆ ಹಾಗಾಗಿದ್ದಾರೆ ನೋಡಿ. ಯಾಕೆ ಸನ್ಯಾಸಿ ಆದ್ರು ಅವರು. ನೋಡಿ ಯಾಕೆ ಅವರು ಸನ್ಯಾಸಿ ಆದ್ರು ನೋಡಿ. ಸರ್ ನಂಗೇನು ಗೊತ್ತಾಗ್ತಾ ಇಲ್ಲ ಸರ್. ಗೊತ್ತಾಗುತ್ತೆ, ಅಬ್ಸರ್ವ್ ಮಾಡಿ. ಹಾಗೆಯೇ ಗಮನಿಸ್ತಾ ಇರಿ, ಅಬ್ಸರ್ವ್ ಮಾಡಿ. ಇನ್ನೂ ಸ್ವಲ್ಪ ಆಳವಾದ ಧ್ಯಾನ ಸ್ಥಿತಿಗೆ ಹೋಗಿ. ಡೀಪರ್, ಡೀಪರ್, ಡೀಪರ್. ಆಳವಾದ ಧ್ಯಾನಕ್ಕೆ ಜಾರುತ್ತಾ ಇದ್ದೀರಿ. ಡೀಪರ್, 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 ಡೀಪರ್. ನೋಡಿ ಇವಾಗ ಆ ಸನ್ಯಾಸಿ ಏನ್ ಮಾಡ್ತಾ ಇದ್ದಾರೆ ನೋಡಿ, ಅಥವಾ ಏನ್ ಕಾಣಿಸ್ತಾ ಇದೆ ನೋಡಿ. ಯಾಕೋ ಸರ್ ಆಗ್ತಲ್ಲ ಸರ್ ನನ್ಗೆ. ಇಲ್ಲ, ಏನಾಗಲ್ಲ ನೋಡಿ. ಏನಾಗ್ತೋ ಆ ಜನ್ಮದಲ್ಲಿ ಪ್ರಮುಖವಾದ ಘಟನೆ ಏನು ನಡೀತು ಅಂತ ಅಬ್ಸರ್ವ್ ಮಾಡಿ. ಗಮನಿಸಿ, ಏನೋ ಘಟನೆ ನಡೆದಿದೆ. ಏನ್ ಘಟನೆ ಅದು, ಗಮನಿಸಿ. ಗೊತ್ತಾಗ್ತದೆ ನೋಡಿ.
ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಸರ್ ನನಗೆ. ಯಾಕೆ ಹಾಗಾಗ್ತಾ ಇದೆ ನೋಡಿ? ಏನು? ಅದಕ್ಕೆ ಏನು ಕಾರಣ ನೋಡಿ? ನೋಡಿ, ಆ ಅನ್ಕಂಫರ್ಟಬಿಲಿಟಿಗೆ, ಅಸಮಾಧಾನಕ್ಕೆ ಏನು ಕಾರಣ ನೋಡಿ? ಯಾಕೆ ಹಾಗಾಗ್ತಾ ಇದೆ? ಗಮನಿಸಿ, ಗೊತ್ತಾಗ್ತದೆ. ಏನ್ ಕಾಣಿಸ್ತಾ ಇದೆ? ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ. ಓಕೆ. ನಿಮ್ಮ ಇವತ್ತಿನ ಅಸಮಾಧಾನಕ್ಕೆ, ಮನ ಅಥವಾ ಇವತ್ತಿನ ಎಲ್ಲ ಘಟನೆಗೆ ಹಿಂದಿನ ಜನ್ಮದ ಏನು ಕಾರಣ ಗೊತ್ತಾಗ್ತದ ನೋಡಿ? ಏನಾಗ್ತಾ ಇದೆ? ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ. ಹ್ಮ್. ಗೊತ್ತಾಗ್ತಾ ಇಲ್ಲ. ಓಕೆ. ಇನ್ನೂ ಸ್ವಲ್ಪ ಆಳವಾದ ಧ್ಯಾನಕ್ಕೆ ಹೋಗಿ. ಡಿ. ಸರ್, ಸರ್ ಸ್ವಲ್ಪ ಕಂಫರ್ಟಬಲ್ ಕುಂದಿರ್ಬೋದಾ? ಹ್ಮ್. ಓಕೆ. ಈಗ ಆಳವಾದ ಧ್ಯಾನಕ್ಕೆ ಹೋಗಿ. ಡೀಪರ್, ಡೀಪರ್, ಡೀಪರ್. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್, ಡೀಪರ್, ಡೀಪರ್. ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್, ಜಾರ್ತಾ ಇದ್ದೀರಿ. ಡೀಪರ್, ಡೀಪರ್.
ಆಗ್ತಾ ಇದ್ದೀರಿ. ದೀಪ ದೀಪ ಡೀ 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 ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡಿ 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 ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಈಗ ಮುಂದೆ ಆ ಸನ್ಯಾಸಿ ಜೀವನದಲ್ಲಿ ಏನಾಯ್ತು ನೋಡಿ, ಗಮನಿಸಿ. ಅವನು ಯಾಕೆ ಸನ್ಯಾಸಿಯಾದ, ಅವನ ಬದುಕಿನಲ್ಲಿ ನಡೆದ ಪ್ರಮುಖ ಘಟನೆ ಏನು, ಗಮನಿಸಿ, ಗೊತ್ತಾಗ್ತದೆ. ಏನ್ ಕಾಣಿಸ್ತಾ ಇದೆ? ಹ್ಮ್ ಕಾಣಿಸ್ತಾ ಹ ಏನು ಕಾಣಿಸ್ತಾ ಇಲ್ಲ. ನೋಡಿ, ಪ್ರಯತ್ನ ಮಾಡಿ. ಕಾಣಿಸ್ತದೆ ನೋಡಿ. ಯಾಕೆ ನಂಗೆ ಸಾಕು ಅನಿಸ್ತಾ ಇದೆ sir. ಓಕೆ. ಈಗ ನಿಮ್ಮ ಈ ಜನ್ಮದಲ್ಲಿ, ಈ ಜನ್ಮಕ್ಕೆ ಏನು ಹಿಂದಿನ ಜನ್ಮದ ನೆಗೆಟಿವ್ಸ್ ಏನ್ ತಗೊಂಡ್ ಬಂದಿದ್ದೀರಿ, ಅಸಮಾಧಾನ, ದುಃಖ, ನೋವು, ಆ ಯಾತನೆ, ಅದೆಲ್ಲವನ್ನು ಹಿಂದಿನ ಜನ್ಮಕ್ಕೆ ಬಿಟ್ಟು ಅಲ್ಲೇ ಅವು ಒಂದು ಬೆಂಕಿಯಲ್ಲಿ ಆ ದೇಹವನ್ನು ಹೇಗೆ ಸುಟ್ಟು ಬೆಂಕಿಯಲ್ಲಿ ಹಾಕಿದರು, ಹಾಗೆ ಆ ಎಲ್ಲ ಭಾವನೆಗಳನ್ನು ಕೂಡ ಆ ಉರಿಯುವ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡಿ. ಏನನ್ನೂ ಇಟ್ಟುಕೊಳ್ಬೇಡಿ. ಹಿಂದಿನ ಜನ್ಮದ್ದು ಯಾವುದೇ ದುಃಖ, ಅಸಮಾಧಾನ, ಕೋಪ, ಶತ್ರುತ್ವ, ದುಃಖ, ಯಾವುದನ್ನು ಇಟ್ಟುಕೊಳ್ಳದೆ ಎಲ್ಲವನ್ನು ಆ ಬೆಂಕಿಯಲ್ಲಿ ಹಾಕಿ ಸುಟ್ಟುಬಿಡಿ. ಎಲ್ಲ ರಿಲೀಸ್ ಮಾಡಿ, ಏನು ಇಟ್ಟುಕೊಳ್ಬಾರ್ದು. ಎಲ್ಲ ರಿಲೀಸ್ ಮಾಡಿ. ಹಿಂದಿನ ಜನ್ಮದ್ದು ಏನೆಲ್ಲ ತಗೊಂಡು ಬಂದಿದ್ದೀರಿ, ಆ ಎಲ್ಲ ಅಸಮಾಧಾನ, ದುಃಖ ಎಲ್ಲವನ್ನು ಆ ಬೆಂಕಿಗೆ ಹಾಕಿ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲ ಹೋಗಿ ಆ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗ್ತಾ ಇದೆ. ನಿಮ್ಮ ದೇಹ ಸಂಪೂರ್ಣ ಬೆಳಕುಮಯ ಆಗ್ತಾ ಇದೆ, ಶುದ್ಧ ಆಗ್ತಾ ಇದೆ, ಸಮಾಧಾನ ಆಗ್ತಾ ಇದೆ.
ಯಾವುದನ್ನು ಹಿಂದಿನ ಜನ್ಮದ ನೋವನ್ನ, ಕಷ್ಟ, ದುಃಖ, ಅಸಮಾಧಾನವನ್ನ ಇಟ್ಕೊಂಡಿಲ್ಲ. ಎಲ್ಲವನ್ನು ರಿಲೀಸ್ ಮಾಡಿ ಆ ಬೆಂಕಿಗೆ ಹಾಕ್ತಾ ಇದ್ದೀರಿ. ಎಲ್ಲವನ್ನ ಆ ಬೆಂಕಿಗೆ ಹಾಕಿ ಸುಟ್ಟು ಹಾಕ್ಬಿಡಿ. ಎಲ್ಲ ಎಲ್ಲ ನಿಮ್ಮ ದೇಹದಿಂದ ಎಲ್ಲ ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ಏನು ಉಳಿತಾ ಇಲ್ಲ. ಎಲ್ಲ ಹೋಗಿ ಕೇವಲ ಒಳ್ಳೇದು ಮಾತ್ರ ಉಳ್ಕೊಂಡಿದೆ. ಈಗ ಬ್ರಹ್ಮಾಂಡದಿಂದ ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ ಏನಿದೆ, ಆ ಶಕ್ತಿಯಿಂದ ಹಿರಣ್ಯ ಗರ್ಭದಿಂದ ಒಂದು ದಿವ್ಯವಾದ ಬೆಳಕು ಬಂದು ನಿಮ್ಮನ್ನೆಲ್ಲ ತಲೆಯಿಂದ ಪಾದದವರೆಗೆ ನಿಧಾನವಾಗಿ ಆವರಿಸಿಕೊಳ್ತಾ ಇದೆ. ನಿಮ್ಮ ದೇಹದಲ್ಲಿ ಈಗ ಕೇವಲ ಒಳ್ಳೆಯದು ಮಾತ್ರ ಉಳ್ಕೊಂಡಿದೆ. ದೇಹದ ಪ್ರತಿಯೊಂದು ಜೀವಕೋಶಗಳು ಕೂಡ ಜಾಗೃತವಾಗ್ತಾ ಇದ್ದಾವೆ. ದೇಹದಲ್ಲಿ ಮನಸ್ಸು ಸಂಪೂರ್ಣ ಶುದ್ಧವಾಗಿ ಸಮಾಧಾನದ ಗಾಳಿಯಲ್ಲಿ ತೇಲಿದ ಸ್ಥಿತಿಯನ್ನು ತಲುಪ್ತಾ ಇದೆ. ಹಾಗೇ ಅಬ್ಸರ್ವ್ ಮಾಡ್ತಾ ಇರಿ. ವೆರಿ ಗುಡ್. ಸಂಪೂರ್ಣವಾಗಿ ನಿಮ್ಮ ದೇಹ ಬೆಳಕಿನಿಂದ ತುಂಬಿ ಅತ್ಯಂತ ಚೈತನ್ಯಯುಕ್ತವಾದ ದೇಹ ಆಗಿದೆ. ಈಗ ಹಾಗೆ ನಿಮ್ಮ ಇಷ್ಟ ದೈವ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ದೀರಿ. ಕೃಷ್ಣನ ಆ ವಿಗ್ರಹದಿಂದ, ಕೃಷ್ಣನ ಹಸ್ತದಿಂದ ಒಂದು ದಿವ್ಯವಾದ ಬೆಳಕು ಬಂದು ನಿಮ್ಮ ತಲೆಯನ್ನ ಸೇರ್ಕೊಳ್ತಾ ಇದೆ. ಅದು ಇಡೀ ನಿಮ್ಮ ಶರೀರವನ್ನೆಲ್ಲ ಆವರಿಸಿ ನಿಮ್ಮೆಲ್ಲ ದುಃಖಗಳೆಲ್ಲ ನಾಶ ಆಗಿ ಅತ್ಯಂತ ಉನ್ನತವಾದ ಚೈತನ್ಯ ಶಕ್ತಿ ನಿಮ್ಮಲ್ಲಿ ಜಾಗೃತವಾಗ್ತಾ ಇದೆ. ಹಾಗೆ ಹಾಗೆಯೇ ಆ ಕೃಷ್ಣನಿಗೆ ಪ್ರದಕ್ಷಿಣೆ ಬರ್ತಾ ಇದ್ದೀರಿ. ಮನಸ್ಸಿನಲ್ಲಿ ಏನೋ ಒಂದು ಆನಂದ, ಸಮಾಧಾನದ, ತೃಪ್ತಿಯ ಭಾವ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಸಾರ್ಥಕತೆಯ ಭಾವ ಜಾಗೃತವಾಗ್ತಾ ಇದೆ. ಧನ್ಯತಾ ಭಾವ ಜಾಗೃತವಾಗ್ತಾ ಇದೆ. ಪ್ರೀತಿ, ವಿಶ್ವಾಸ, ಸ್ನೇಹ, ಅಬಾಂಡೆನ್ಸ್, ಐಶ್ವರ್ಯ, ಸಾಧನೆ, ಧ್ಯಾನ, ಅಜ್ಞಾನ, ಬ್ರಹ್ಮ, ಅದು ಮಾತ್ರ ನಿಮ್ಮಲ್ಲಿ ಸಂಪೂರ್ಣ ಜಾಗೃತವಾಗಿ ಆನಂದದಲ್ಲಿ ತೇಲಾಡ್ತಾ ಇದ್ದೀರಿ. ಎಲ್ಲ ದೇವರಿಗೆ ಕೃತಜ್ಞತೆಯನ್ನ ಹೇಳಿ ಅಬಾಂಡೆನ್ಸ್ ಅನ್ನ, ಆಕಾಶದಿಂದ ಸಂಪತ್ತಿನ ಮಳೆ ನಿಮ್ಮ ಮೇಲೆ ಸುರಿತಾ ಇದೆ. ಬಂಗಾರ, ದುಡ್ಡು, ಸಂಪತ್ತು, ಜ್ಞಾನ, ಧ್ಯಾನ, ಸೇವೆ ಎಲ್ಲ ನಿಮ್ಮ ಮೇಲೆ, ಇಡೀ ಬ್ರಹ್ಮಾಂಡ ನಿಮಗೆ ಸುರಿಸ್ತಾ ಇದೆ. ಆನಂದದಲ್ಲಿ ತೇಲಾಡ್ತಾ ಇದ್ದೀರಿ. ಹಾಗೆಯೇ ಕೃತಜ್ಞತೆಯನ್ನ ತಿಳಿಸಿ. ವೆರಿ ಗುಡ್. ನಿಧಾನವಾಗಿ ನಾನು 1ರಿಂದ 5 ಎಣಿಸ್ತೇನೆ. ಈಗ ನಿಮಗೆ ಯಾವ ರೀತಿಯ ಭಾವನೆ ಮನಸ್ಸಿನಲ್ಲಿ ಮೂಡ್ತಾ ಇದೆ ಹೇಳಿ. ಖುಷಿ ಆಗ್ತಿದೆ ಸರ್. ವೆರಿ ಗುಡ್. ಈಗ ನಿಧಾನವಾಗಿ ದೇಹ ಸ್ಥಿತಿಗೆ ಬನ್ನಿ. ನಾನು 1ರಿಂದ 5 ಎಣಿಸ್ತೀನಿ. ಸಂಪೂರ್ಣ ನೀವು ದೇಹ ಸ್ಥಿತಿಗೆ ಬರ್ತೀರಿ. 1, 2, 3, 4, 5. ವೆರಿ ಗುಡ್.
ನಿಧಾನವಾಗಿ ಎರಡೂ ಕೈಗಳನ್ನು